ನಡೆಸಬೇಕು ಅಂತ ಜಿಲ್ಲಾ ನಗರದ ಅಧ್ಯಕ್ಷರುಗಳು ಫೋನ್ ಮುಖಾಂತರ ಕರೆದಿದ್ದಕ್ಕೆ ಇವತ್ತು 4-5 ಜಿಲ್ಲೆಗಳಿಂದ ಬಂದಿದ್ದೇವೆ. ಆ ಒಬ್ಬ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಸ್ವಾಭಿಮಾನವನ್ನು ಬಿಟ್ಟು ರೈತರ ಮೇಲೆ ದರ್ಬಾರಿಕೆಯನ್ನು ಮಾಡ್ತಾ ಸರ್ವಾಧಿಕಾರಿಯನ್ನು ಅನುಸರಿಸುತ್ತಾ ಹಿಟ್ಲರ್ ಒಂದು ಧೋರಣೆಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಈ ಜಿಲ್ಲಾಧಿಕಾರಿಗೆ ಹೇಳ್ತಾ ಇದ್ದೀವಿ, ಇದು ನಿಮ್ಮ ಮನೆಯ ಸೊತ್ತಲ್ಲ, ಇದು ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿ ಕಚೇರಿ ಬಂದು ಸಾರ್ವಜನಿಕರ ಸೊತ್ತು. ನಮ್ಮ ರೈತರು ಶ್ರಮ ಪಟ್ಟು ಹಗಲು ರಾತ್ರಿ ದುಡಿದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ತಟ್ಟೆಗೆ ಊಟ ಬರುತ್ತೆ ಅಂತಕ್ಕಂಥ ಮಾತನ್ನು ಮರಿಬೇಡಿ. ಬಂಧುಗಳೇ, ಏನಿವತ್ತು ಈ ಜಿಲ್ಲಾಧಿಕಾರಿ ಆಕಾಶದಿಂದ ಏನಾದ್ರು ಬಂದಿದ್ದಾನ? ಭೂಮಿ ಮೇಲೆ ತಾನೇ ಬಂದಿರೋದು, ತಾಯಿ ತಂದೆ ಹೊಟ್ಟೆಯಿಂದ ತಾನೇ ಬಂದಿರೋದು, ರೈತರ ಕಷ್ಟ ಆಲಿಸಕ್ತಾನೆ ಅಂತ ಬಂದಿರೋದು. ಇದಕ್ಕೆ ರೈತರ ಮೇಲೆ 144 ಸೆಕ್ಷನ್ ಅನ್ನ ಹಾಕಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ದೊಡ್ಡ ಮಟ್ಟದ ದುರಂತ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಬಂದಿರತಕ್ಕಂಥ ಈ ಪ್ರಜಾಪ್ರಭುತ್ವ, ನಾವು ಓಟ್ ಹಾಕಿ ಕಳಿಸಿರ್ತಕ್ಕಂಥ ಈ ಪ್ರಜಾಪ್ರಭುತ್ವ. ಬಂಧುಗಳೇ, ಸುಮಾರು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು, ಉಸ್ತುವಾರಿ ಸಚಿವರು ಓಟ್ ಹಾಕಿ ಈ ಪಕ್ಷಕ್ಕೆ ಮತ ಕೊಟ್ಟಿರ್ತಕ್ಕಂಥವರು ರೈತರು. ಹಿಂದೆ ಚುನಾವಣೆ ಆದಂತ ಸಂದರ್ಭಗಳಲ್ಲಿ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿರ್ತಕ್ಕಂಥ ರೈತರು. ಅಂತ ರೈತರನ್ನ ಈ ಒಬ್ಬ ಅವಿವೇಕಿ ಜಿಲ್ಲಾಧಿಕಾರಿನ ಇಲ್ಲಿ ಕೂರಿಸ್ಕೊಂಡು ವಿಧಾನಸೌಧದಲ್ಲಿ ನೀವು ಯಾವ ರೀತಿ ಇದ್ದೀರಾ? ಉಸ್ತುವಾರಿ ಸಚಿವರು ಇರ್ಬೋದು, ಮಾನ್ಯ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ರೈತರನ್ನು ಬೀದಿಗೆ ತಳ್ಳಿ ನೀವು DC ಕಚೇರಿಯಲ್ಲಿ ಆರಾಮಾಗಿ ಕೂತ್ಕೊಂಡು AC ಕಚೇರಿಯಲ್ಲಿ ಇದ್ರೆ ನೀವು ರೈತರನ್ನು ಬಿಸಿಲಲ್ಲಿ ಕೂಡಿಸ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ನಿಮ್ಗೆ? ಇದು ಯಾವ ಧರ್ಮ ನಿಮ್ಗೆ? ನೀವು AC ಹಾಕೊಂಡ್ರೆ ಅದು ರೈತರು ಕಷ್ಟಪಟ್ಟಿರ್ತಕ್ಕಂಥ ತೆರಿಗೆಯಿಂದ ಕಟ್ಟತಕ್ಕಂಥದ್ದು. ಕುರ್ಚಿ ಕೂತ್ಕೊಂಡ್ರೆ ಕುರ್ಚಿ ಕೂಡ ರೈತರದು. ನಮ್ಮ ರೈತರ ತೆರಿಗೆ ಕಟ್ಟಿ ಸಾರ್ವಜನಿಕರ ತೆರಿಗೆಯಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಇರ್ಬೋದು, ಇಲ್ಲಿ DC ಕಚೇರಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಯೂ ಸಹ ನಮ್ಮ ತೆರಿಗೆಯಿಂದ ನೀವು ಊಟ ಮಾಡ್ತಕ್ಕಂಥವ್ರು. ರೈತರು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಒಂದು ಬೆಳೆಯನ್ನ ಅನ್ನ ತಿಂತಾ ಇದ್ದೀರಾ, ಒಂದು ಹಾಲು ಕುಡಿತಾ ಇದ್ದೀರಾ, ಕಾಫಿ ಕುಡಿತಾ ಇದ್ದೀರಾ. ರೈತರು ಏನಾದ್ರು ಮನ್ಸು ಮಾಡಿದಾರಂದ್ರೆ ಇಡೀ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕಗೆ ಬಂದ್ ಕರೀತೀವಿ. ಕರ್ನಾಟಕದ ಬಂದ್ ಮಾಡೋ ಶಕ್ತಿ ಈ ರೈತ ಸಂಘಟನೆಗಿದೆ. ಅಂದ್ರೆ ನಮ್ಮ ಅಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ ಅಂದ್ರೆ ಇಡೀ ರಾಜ್ಯ ಬಂದ್ ಮಾಡ್ತೇವೆ. ಮುಲಾಜೆ ಇಲ್ಲ. ಇಂಥ DC-ಗಳು, ಇಂಥ ದುರಂಕಾರಿ ಅಧಿಕಾರಿಗಳನ್ನ ನಾವು ಯಾವ ರೀತಿ ಮಟ್ಟ ಹಾಕಬೇಕು ಅಂತ ಈಗಾಗಲೇ ನಮ್ಮ ಹಿರಿಯ ಮುಖಂಡರುಗಳು ಹೇಳಿದ್ದಾರೆ. ಅದನ್ನ ನಿಮ್ಮ ಹಠವನ್ನ ಬಿಟ್ಟು ಏನು ಇಷ್ಟೊತ್ತು ನಮ್ಮ SP ಸಾಹೇಬರಿಗೆ ಮನವಿ ಮಾಡ್ತಾ ಇದ್ರು ನಮ್ಮ ಗೌರವಾಧ್ಯಕ್ಷರು, ಆ ಒಂದು ನಡಿಗೆಯನ್ನ ತಾವು ನಡ್ಕೋಬೇಕು. ರೈತರು ಶಾಂತಿಯುತವಾಗಿರ್ತಾರೆ. ನೀನು ಎಷ್ಟೊತ್ತು ನಿಲ್ಸಿದ್ರು ಸಹ ರೈತರು ಇರ್ತಾರೆ. ಆದ್ರೆ ರೈತರ ಸಹನೆಯನ್ನೇನಾದ್ರೂ ಕಳ್ಕೊಂಡ್ರೆ ನೀವೇ ಇರಲ್ಲ, ಪೊಲೀಸ್ ಇಲಾಖೆನೂ ಇರಲ್ಲ ಎಂಬತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನು ಸಹ ನೀಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.